ನೋಡಿ ಎಷ್ಟು ನಿಶಬ್ದವಾಗಿದೆ ಈ ಸೈಡು. ಅದಕ್ಕೆ ಅವ್ರು ಹೇಳಿದ್ದು ಅಂದ್ರೆ ಇವರು ಸೈಕಲ್ ಅಲ್ಲಿ ಏನೋ ತಗೊಬಂದಿದ್ದಾರೆ, ಅದೇನಂತ ಕೇಳೋಣ ಬನ್ನಿ. ನೋಡಿ ನಿಂತ್ಕೊಂಡಿದ್ದಾರೆ ಬ್ರದರ್ಸ್ಗಳು, ಬನ್ನಿ ಅವ್ರು ಮಾತಾಡ್ಸೋಣ. ಬ್ರೋ ಹಾಯ್ ಇರ್ಬೋದು. ಅಲ್ಲಿ ಜನಗಳೆಲ್ಲ ಮಲಗಿದ್ದಾರೆ, ನೀವು ಅಬ್ಸರ್ವ್ ಮಾಡಿ. ಆ ಕಡೆ ಹೋದ್ರೆ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ನೋಡೋಣ ಹಂಗಾದ್ರೆ ಪ್ರೈವೇಟ್ ಬಸ್ ಸ್ಟಾಪ್ ಅಲ್ಲಿ ಸೇಫ್ ಇದೆಯಾ ಇಲ್ವಾ ಅಂತ. ಫ್ರೆಂಡ್ಸ್ ನೋಡಿದ್ರಲ್ವಾ, ಅವ್ರು ಬಂದ್ಬಿಟ್ಟು ಇಲ್ಲಿ ಬಸ್ ಕಂಡಕ್ಟ್ರು ಅವರೇ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಸೇಫ್ ಆಗಿರೋದು ಡೌಟ್. ಯಾಕಂದ್ರೆ ಗೈಸ್ ಪ್ರತಿ ಒಂದನ್ನು ಇರೋದನ್ನ ಇದ್ದಂಗೆ ತೋರಿಸ್ತೀನಿ, ವಿಡಿಯೋವನ್ನ ಫಾಲೋ ಮಾಡಿ. ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗಿದೆ. ನಾನಿವಾಗ ಶಿವಮೊಗ್ಗದ ಪ್ರೈವೇಟ್ ಬಸ್ ಸ್ಟಾಪ್ ಅಲ್ಲಿ ಇದ್ದೀನಿ. ಓಕೆನಾ, ನಾನಿವಾಗ 11 ಗಂಟೆಯಿಂದ ಹಿಡಿದ್ಬಿಟ್ಟು ಮಾರ್ನಿಂಗ್ 5:30 ತನಕ ನಾನು ಇಲ್ಲೇ ಇರ್ತೀನಿ. ಫ್ರೆಂಡ್ಸ್ ನೋಡೋಣ ಈ ಒಂದು ಪ್ರೈವೇಟ್ ಬಸ್ ಸ್ಟಾಪ್ ಸೇಫ್ ಆಗಿದೆಯಾ ಇಲ್ವಾ ಅಂತ ಗೈಸ್. ಓಕೆನಾ, ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಶಿವಮೊಗ್ಗ ಸಿಟಿಗೆ ಬರ್ತೀರಾ, ಬಟ್ ಇಲ್ಲಿ ಬಂದಾದ್ಮೇಲೆ ಪ್ರೈವೇಟ್ ಬಸ್ ಸ್ಟಾಪ್ ಅಲ್ಲಿ ನಾವು ಇರೋಕೆ ಭಯನ ಪಡ್ತೀರಾ, ಪ್ರೈವೇಟ್ ಬಸ್ ಸ್ಟಾಪ್ ಅಲ್ಲಿ ಇರೋಕೆ ಭಯ ಪಡ್ತೀರಾ, ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಹೋಗ್ತೀರಾ. ನೋಡೋಣ ಹಂಗಾದ್ರೆ ಪ್ರೈವೇಟ್ ಬಸ್ ಸ್ಟಾಪ್ ಅಲ್ಲಿ ಸೇಫ್ ಇದೆಯಾ ಇಲ್ವಾ ಅಂತ. ಗೈಸ್ ಪ್ರತಿ ಒಂದನ್ನು ಇರೋದನ್ನ ಇದ್ದಂಗೆ ತೋರಿಸ್ತೀನಿ, ವಿಡಿಯೋವನ್ನ ಫಾಲೋ ಮಾಡಿ. ಯಾಕಪ್ಪ ಅಂತಂದ್ರೆ ನನ್ನ ವಿಡಿಯೋನ ತುಂಬಾ ಜನ ನೋಡ್ತಾ ಇದ್ದೀರಾ, ಹಂಗಾಗಿ ನಾ ಮಾಡುವಂತ ರಿಸ್ಕ್ ತಗೊಂಡು ಮಾಡಿರುವಂತ ಪ್ರತಿ ಒಂದು ವಿಡಿಯೋನು ಕೂಡ ತುಂಬಾ ಜನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ತರ ಸಪೋರ್ಟ್ ಮಾಡಿ. ನೋಡ್ಬೋದು ನೀವು ಇಲ್ಲಿ ಯಾವುದೇ ತರ ವೆಹಿಕಲ್ಸ್ಗಳು ಇಲ್ಲಿ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಬಸ್ ನಿಂತಿದೆ, ಇಲ್ಲಿ ಕೂಡ ಬಸ್ಗಳಿದಾವೆ, ಆದ್ರೆ ಜನ ತುಂಬಾ ಕಡಿಮೆ ಇದ್ದಾರೆ ಜನ ಇಲ್ಲಿ. ಆದ್ರೆ ಗೌರ್ಮೆಂಟ್ ಬಸ್ ಸ್ಟಾಪ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬನ್ನಿ ಜಸ್ಟ್ ಹಿಂಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಒಬ್ರು ಅಣ್ಣ ಇದ್ದಾರೆ, ಕೇಳೋಣ. ಇವರು ಕಂಡಕ್ಟರ್. ಸರ್ ನಮಸ್ತೆ, ಊಟ ಆಯ್ತಾ ಸರ್? ಇದು ನೈಟು ಇಲ್ಲಿ ಸೇಫ್ ಆಗಿದೆಯಾ? ಬೆಳಗ್ಗೆ ತನಕ ಇರ್ಬೋದಾ ಒಬ್ರೆ ಪ್ರೈವೇಟ್ ಬಸ್ ಸ್ಟಾಪ್ ಅಲ್ಲಿ? ಇಲ್ಲ ಕಷ್ಟ ಕಷ್ಟ ಇದೆಯಾ? ಲೇಡೀಸ್ ಇರೋಕ್ಕೂ ಕಷ್ಟ ಅಲ್ಲ? ಅಲ್ಲ ಆ ಕಡೆ ಹೋಗ್ಬಿಡಿ, ಆ ಕಡೆ ಲಾಸ್ಟಿಗ ಗ್ಯಾರಂಟಿ ಕೊಡಂಗಲ್ಲ, ಟೈಮ್ ಎಲ್ಲ ಸರಿ ಇರಲ್ಲ. ಟೈಮ್ ಸರಿ ಇರಲ್ವಾ? ನೀವು ಕಂಡಕ್ಟರ್ ಅಲ್ಲ ಸರ್? ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ, ಅವರು ಬಂದ್ಬಿಟ್ಟು ಇಲ್ಲಿ ಬಸ್ ಕಂಡಕ್ಟ್ರು ಅವರೇ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಸೇಫ್ ಆಗಿರೋದು ಡೌಟ್. ಯಾಕಂದ್ರೆ ಯಾವ ಟೈಮ್ ಹೆಂಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ನೀವು ಸ್ವಲ್ಪ ಆ ಕಡೆ ಸರ್ಕಲ್ ಇದೆ ಅಲ್ವಾ, ಸರ್ಕಲ್ ಅಲ್ಲಿ ಇರಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಗೈಸ್, ನಾನು ಇವಾಗ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ಟೈಮ್ ಇವಾಗ ಪ್ರೆಸೆಂಟ್ 11 ಗಂಟೆ ಮೇಲಾಗಿದೆ. ಜನಗಳು ಯಾರು ಇಲ್ಲ ಅಂತ ನಾನು ಯೋಚನೆ ಮಾಡುವಾಗ ಇಲ್ಲಿ ಒಬ್ರು ಅಣ್ಣ ಕುಂತಿದ್ದಾರೆ ನೋಡಿ. ಓ ಸರ್, ನೀವು ಇಲ್ಲಿದ್ದೀರಾ? ಆಯ್ ಸರ್, ಯಾವ ಕಡೆ ಹೋಗ್ತಾ ಇದ್ದೀರಾ? ಸಾರಿ, ಅವರು ತುಂಬಾ ಬಿಸಿ ಇದ್ದಾರೆ ಅನ್ಸುತ್ತೆ. ಇಲ್ಲಿ ಕೂಡ ಇಬ್ರು ಕುತ್ಕೊಂಡಿದ್ದಾರೆ, ಬಟ್ ಅವ್ರಿಗೆ ಇಲ್ಲೆಲ್ಲ ಕುತ್ಕೊಳ್ಳೋಕೆ ಸಿಸ್ಟಮೆಟಿಕ್ ಇದೆ, ಬಟ್ ಆದ್ರೆ ಅಲ್ಲೋ ಕುತ್ಕೊಂಡಿದ್ದಾರೆ ಅಂತಂದ್ರೆ ಅದು ನನಗೆ ಕೊಡ್ತಾ ಇರುವಂತಹ ರೆಸ್ಪೆಕ್ಟ್ ಏನಂದೆ. ಓಕೆ ಬನ್ನಿ ಸ್ವಲ್ಪ ಮುಂದೆಗಡೆ ಹೋಗೋಣ. ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಗಲೀಜ್ ಆಗಿದೆ, ಕವರ್ಗಳು ಬಿದ್ದಿದ್ದಾವೆ. ಆದ್ರೆ ಮಾರ್ನಿಂಗ್ ಅನ್ನೋದ್ರೊಳಗೆ ಎಲ್ಲಾ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ನಿಶಬ್ದವಾಗಿದೆ ಈ ಸೈಡು. ಅದಕ್ಕೆ ಅವ್ರು ಹೇಳಿದ್ದು ಈ ಸೈಡ್ ಬರಬೇಡಿ, ನೀವು ಆ ಕಡೆ ಇರಿ ಅಂತ. ಯಾಕಂತ ಅಂದ್ರೆ ಯಾವ ಟೈಮಲ್ಲಾದ್ರೂ ಇಲ್ಲಿ ನಮಗೆ ಏನಾದರೂ ಅನಾಹುತ ಆಗ್ಬೋದು, ಬಟ್ ನಮ್ಮ ಸೇಫ್ಟಿ. ಯಾಕಂತಂದ್ರೆ ಪಾಕೆಟ್ ಹೋಗ್ಬೋದು, ನನ್ನ ಕೈಯಲ್ಲಿರೋದು ಐಫೋನನ್ನೇ ಕಿತ್ಕೊಂಡು ಹೋಗ್ಬೋದು, ಹೇಳಕ್ಕಾಗೋದಿಲ್ಲ. ಇಲ್ಲಿ ನೋಡಿ, ಈ ಬಸ್ ಕೂಡ ಲಾಕ್ ಆಗಿದೆ, ಅಲ್ಲಿ ಬಸ್ಗಳಿದಾವೆ, ಅವು ಕೂಡ ಪೂರ್ತಿ ಲಾಕ್ ಆಗಿದ್ದಾವೆ. ಮೇಲ್ಗಡೆ ಹೋಗ್ಬೋದು, ಹೋದ್ರೆ ಮೇಲ್ಗಡೆ ಕೂಡ ರೂಮ್ಸ್ ಗಳಿದಾವೆ, ಅಲ್ಲಿ ಕೂಡ ಸ್ಟೇ ಆಗ್ಬೋದು. ಬಟ್ ನನಗೆ ಗೊತ್ತಿಲ್ಲ ಇವಾಗ ಅಲ್ಲಿ ರೂಮ್ಸ್ ಗಳು ಓಪನ್ ಇದಾವ ಇಲ್ವಾ ಅಂತ. ಆ ಕಡೆ ಹೋದ್ರೆ ಗೌರ್ಮೆಂಟ್ ಬಸ್ ಸ್ಟಾಪ್ ನೀವು ಬಂದು ನೋಡ್ಬೋದು. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಎಷ್ಟು ಕ್ರೌಡ್ ಆಗಿದೆ ಅಂತ. ನೀವಿಲ್ಲಿ ನೋಡ್ಬೋದು ಜನಗಳನ್ನ ಎಷ್ಟು ಕ್ರೌಡ್ ಆಗಿದೆ ಅಂತ. ಫ್ರೆಂಡ್ಸ್ ತುಂಬಾ ದೂರದಿಂದ ಬರ್ತೀರಪ್ಪ ಅಂತ ಅಂದ್ರೆ ನೀವು ಶಿವಮೊಗ್ಗಕ್ಕೆ ಬಂದ್ರೆ ಅದು ನೈಟು ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಹೋಗಿ. ಅಕಸ್ಮಾತ್ ನೀವೇನಾದ್ರೂ ಪ್ರೈವೇಟ್ ಬಸ್ ಸ್ಟಾಪಿಗೆ ಬಂದರೂ ಕೂಡ ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಹೋಗಿ. ಸೇಫ್ ಇದೆಯಾ ಇಲ್ವಾ ಅಂತ ಅಂದ್ರೆ, ಯಾಕಪ್ಪ ಅಂತಂದ್ರೆ ಇಲ್ಲಿ ನೈಟ್ ಯಾರು ಕೂಡ ಇರೋದಿಲ್ಲ. ಓಕೆನಾ, ನೈಟು ಯಾರು ಇರೋದಿಲ್ಲ. ನೀವೇ ನೋಡ್ತಾ ಇರ್ಬೋದು, ಸುತ್ತಲೂ ನೋಡಿ, ನೈಟ್ ಯಾರು ಇಲ್ಲ. ಹಂಗಾಗಿ ಯಾರು ಇಲ್ದಿರೋ ಪ್ಲೇಸಲ್ಲಿ ಇರಕ್ಕೆ ಹೋಗ್ಬೇಡಿ. ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಹೋದ್ರೆ ಅಲ್ಲಿ ತುಂಬಾ ಜನ ಇರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಸ್ಟೇ ಮಾಡಿ ಅಲ್ಲಿ ಮಲಗೋ ವ್ಯವಸ್ಥೆ ಕೂಡ ಇದೆ. ಓಕೆನಾ, ಅಲ್ಲಿ ಹೋಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಇರಬೇಡಿ. ಯಾಕಂತಂದ್ರೆ ನಿಮ್ಮ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಯಾವ ಟೈಮಲ್ಲಿ ಏನಾದರೂ ಆಗ್ಬೋದು, ನಿಮ್ಮ ಬ್ಯಾಡ್ ಲಕ್. ಓಕೆನಾ, ಹಂಗಾಗಿ ಇಲ್ಲಿ ಯಾರು ಕೂಡ ಅಂದ್ರೆ ಜನ ಯಾರು ಇಲ್ಲಪ್ಪ ಅಂತಂದ್ರೆ ಇರೋದು ತುಂಬಾನೇ ಕಷ್ಟ ಇಲ್ಲಿ. ಓಕೆನಾ, ಗೌರ್ಮೆಂಟ್ ಬಸ್ ಸ್ಟಾಪ್ ಇದೆ, ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಹೋಗಿ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ನಿಮಗೆ ಗೊತ್ತಾಗಿದೆ ಯಾಕಪ್ಪ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ತುಂಬಾ ದೂರದಿಂದ ಬರೋರಿಗೆ ಈ ಒಂದು ವಿಡಿಯೋ. ಓಕೆನಾ, ತುಂಬಾ ದೂರದಿಂದ ಬರೋರಿಗೆ ನೈಟು ಪ್ರೈವೇಟ್ ಬಸ್ ಸ್ಟಾಪಲ್ಲಿ ಜನ ಇರ್ತಾರಾ, ಬಸ್ಗಳು ಇರ್ತಾವ ಅಂತ ಕನ್ಫ್ಯೂಷನ್ ತುಂಬಾ ಜನಕ್ಕೆ ಇರುತ್ತೆ. ಅವರಿಗೆ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ನೋಡಿ, ಬಸ್ಗಳು ಇದಾವೆ, ಬಟ್ ಆ ಕಡೆ ಇದಾವೆ, ಆದರೆ ಸ್ಟಾಪ್ ಆಗಿದ್ದಾವೆ, ರನ್ನಿಂಗ್ ಅಲ್ಲಿ ಇಲ್ಲ. ಬಟ್ ಆ ಕಡೆ ಹೋದ್ರೆ ಸ್ಲಿಪ್ಪರ್ ಕೋಚ್ಗಳೆಲ್ಲ ಇದಾವೆ,
ಅಂದ್ರೆ ಮಂಗಳೂರು ಹೋಗೋವು ಬೆಂಗಳೂರು ಹೋಗೋ ಬಸ್ಗಳೆಲ್ಲ ಅಲ್ಲಿ ಇದಾವೆ. ಅಲ್ಲಿ ಹೋಗೋಣ ಓಕೆನಾ. ಅಲ್ಲಿ ಜನ ಇದ್ದಾರೆ, ಬಟ್ ಇಲ್ಲಿ ಯಾವುದೇ ರೀತಿ ಜನ ಇಲ್ಲ. ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿ ಜನ ಇಲ್ಲ. ನಾವು ಆ ಕಡೆ ಹೋಗೋಣ ಬನ್ನಿ. ಇವಾಗ ಇರ್ಬೋದು ಅಲ್ಲಿ ಜನಗಳೆಲ್ಲ ಮಲಗಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ಆ ಕಡೆ ಹೋದ್ರೆ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ಇಲ್ಲೆಲ್ಲ ಜನಗಳು ಮಲಗಿದ್ದಾರೆ. ಆ ಸೈಡ್ ಅಲ್ಲಿ ತುಂಬಾ ಜನ ಇದ್ದಾರೆ, ಬಟ್ ಜನಗಳು ಎಲ್ಲಿರ್ತಾರೆ ಅಲ್ಲಿರಿ ನೋಡಿ, ಅಲ್ಲಿ ಜನಗಳಿದ್ದಾರೆ. ಹಂಗಾಗಿ ಅಲ್ಲಿ ಕೂಡ ತುಂಬಾ ಜನ ಟ್ರಾವೆಲಿಂಗ್ ಮಾಡೋರು ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಬಟ್ ನಾನು ಇವಾಗ ಇಲ್ಲಿ ಮೇಲ್ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ಮೇಲ್ ಹೋದ್ರೆ ಅಲ್ಲಿ ನಿಮ್ಗೆ ಸ್ಟೇ ಮಾಡೋಕೆ ರೂಮ್ಸ್ ಗಳಿದಾವೆ. ಅಕಸ್ಮಾತ್ ನೀವು ನೈಟ್ ಬಂದ್ರೆ ಇಲ್ಲಿ ಬಂದು ಸ್ಟೇ ಮಾಡಬಹುದು. ಬನ್ನಿ ನಾವು ಸೀದಾ ಮೇಲ್ ಹೋಗೋಣ. ಇವಾಗ ನೋಡ್ತಾ ಇರ್ಬೋದು ಅಲ್ಲಿ ಕೆಳಗಡೆ ಎಲ್ಲ ಜನಗಳನ್ನ ನೋಡಿ, ಇಲ್ಲೆಲ್ಲ ಜನಗಳು ನಿಂತ್ಕೊಂಡಿದ್ದಾರೆ. ಬಟ್ ಇದಿಷ್ಟೇ, ಅಲ್ಲಿ ಯಾರು ಇಲ್ಲ, ಆ ಕಡೆ ಯಾವ ಜನಗಳು ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಮಾತ್ರ ಇದ್ದಾರೆ ನೋಡಿ. ಇಲ್ಲಿ 2+1 ಸ್ಲೀಪರ್ ಕೋಚ್ ಕೂಡ ನಿಂತ್ಕೊಂಡಿದೆ. ಅಲ್ಲಿ ಒಳಗಡೆ ಯಾರೋ ಇದ್ದಾರೆ ಓಕೆನಾ, ಟ್ರಾವೆಲಿಂಗ್ ಮಾಡಕ್ ಹೋಗ್ತಾ ಇದ್ದಾರೆ. ಬಟ್ ಅಲ್ಲಿ ನೋಡ್ಬೋದು ಶ್ರೀ ದುರ್ಗಾಂಬ ಬಸ್ ಇದೆ. ಆ ಒಂದು ಬಸ್ಸಲ್ಲಿ ಜನಗಳು ತುಂಬಿಕೊಂಡಿದ್ದಾರೆ. ಯಾವೆಲ್ಲ ಚಾಲು ಇದಾವೆ ಬಸ್ಸು ಅವು ಮಾತ್ರ ಈ ಒಂದು ಗ್ರೌಂಡ್ ಅಲ್ಲಿ ನಿಂತ್ಕೊಂಡಿದ್ದಾವೆ. ಈ ಕಡೆ ಗ್ರೌಂಡ್ ಅಲ್ಲಿ ಇದಾವೆ. ಚಾಲು ಇರೋ ಬಸ್ಸು ಯಾವುದು ಕೂಡ ಅಲ್ಲಿ ನಿಂತಿಲ್ಲ. ಎಲ್ಲವೂ ಕೂಡ ಆಫ್ ಆಗಿರೋ ಬಸ್ಸು ಕ್ಲೋಸ್ ಮಾಡಿ ಅಲ್ಲಿ ನಿಲ್ಲಿಸಿದ್ದಾರೆ ಲಾಸ್ಟಿಗೆ, ಎಂಡಿಗೆ. ನಾನು ಅವಾಗಲೇ ನಿಮಗೆ ತೋರಿಸಿದ್ದೀನಿ. ನಾನಿವಾಗ ಇಲ್ಲಿ ಮೇಲಿದ್ದೀನಿ ನೋಡಿ, ಇಲ್ಲಿ ಮೇಲೆ ಅಲ್ಲಿ ಒಬ್ರು ಯಾರೋ ಮಲಗಿದ್ದಾರೆ. ಒಳಗಡೆ ಕೂಡ ಜನ ಮಲ್ಕೊಂಡಿದ್ದಾರೆ. ಇಲ್ಲಿ ವಾಶ್ರೂಮ್ ಕೂಡ ನೋಡಿ ಚಾಲು ಇರುತ್ತೆ. ಇವಾಗ ನಾವು ಯೂಟ್ಯೂಬರ್ ಆಲ್ರೆಡಿ ಇಲ್ಲಿ ಬಂದು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಿದ್ದೆ ಈ ರೂಮಿಂದು. ಇಲ್ಲಿ ರೂಮ್ಸ್ ಎಷ್ಟಕ್ಕೆ ಕೊಡ್ತಾರೆ ಏನು ಅಂತ. ಇಲ್ಲಿ ಬೇರೆ ಇನ್ನೊಬ್ರು ಇದ್ರು ಫಸ್ಟ್ ನಾ ಬಂದಾಗೆ. ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕ್ತೀವಿ, ಇಲ್ಲಿ ಬಂದು ವಿಡಿಯೋಸ್ ಎಲ್ಲ ಮಾಡಿ ಒಳಗಡೆ ಎಲ್ಲ ವಿಡಿಯೋಸ್ ಮಾಡಿ ಈ ತರ ಎಲ್ಲ ರೂಮ್ಸ್ನ ಕೊಡ್ತಾರೆ. ನೈಟ್ ಬರೋರು ಆಗ್ಲಿ ಬೇರೆ ಕಡೆ ಬಂದ್ರೆ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಉಳ್ಕೊಂಡು ಸ್ಟೇ ಆಗ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೆ ಯೂಟ್ಯೂಬಲ್ಲಿ. ಹಂಗಾಗಿ ಇವಾಗ ನೈಟ್ ನಾವು ಬಂದಿರೋದು. ನೈಟ್ ಬಂದು ಇಲ್ಲೆಲ್ಲ ಗ್ರೌಂಡ್ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಲ್ ಬಂದು ಇಲ್ಲಿ ತೋರಿಸ್ತಾ ಇದ್ದೀನಿ ಜಸ್ಟ್. ಇಲ್ಲಿ ನೈಟ್ ಬಂದ್ರೆ ಎಮರ್ಜೆನ್ಸಿ ಬಂದ್ರೆ ಇಲ್ಲಿ ಸ್ಟೇ ಆಗ್ಬೋದು ಅಂತ ಅದನ್ನ ತೋರಿಸ್ತಾ ಇರೋದು. ಹಂಗಾಗಿ ವಿಡಿಯೋ ಮಾಡ್ಕೊತಾ ಇರೋದು. ಓಕೆ ಫ್ರೆಂಡ್ಸ್ ನೋಡಿ, ಇದೇ ರಿಸೆಪ್ಷನ್ ಇಷ್ಟ ಇದೆ. ಒಳಗಡೆ ಮಲಗಿದ್ದಾರೆ, ನೋಡ್ತಾ ಇರ್ಬೋದು. ಒಳಗಡೆ ನೋಡಿ, ಒಳಗಡೆ ಎಲ್ಲ ಜನ ಮಲ್ಕೊಂಡಿದ್ದಾರೆ. ಜಸ್ಟ್ 150 ರೂಪಾಯಿ ಪರ್ ಡೇ ಮಾರ್ನಿಂಗ್ ವರೆಗೂ. ಅಣ್ಣ 24 ಅವರ್ಸ್ ಅಲ್ಲ, 24 ಅವರ್ಸಾ? 24 ಗಂಟೆ 24 ಅವರ್ಸ್. ಜಸ್ಟ್ 150 ರೂಪಾಯಿ ಕೊಟ್ರೆ ರೂಮ್ಸ್ ಅಂದ್ರೆ ಜಸ್ಟ್ ಹತ್ರ ಒಂದು ಮ್ಯಾಟರ್ಸ್ ಕೊಡ್ತಾರೆ, ಬೆಡ್ ಕೊಡ್ತಾರೆ. ಬೆಡ್ ಅಲ್ಲಿ ಮತ್ತೆ ಚದರ ಕೂಡ ಕೊಡ್ತಾರೆ, ಮಲ್ಕೋಬಹುದು ಪೀಸ್ ಆಗಿ. ಓಕೆ, ನಾವಿವಾಗ ಕೆಳಗಡೆ ಹೋಗೋಣ. ಇವಾಗ ಸಮಯ ಬಂದ್ಬಿಟ್ಟು 11:15 ಆಗಿದೆ. ನಾನಿವಾಗ ಶಿವಮೊಗ್ಗದ ಪ್ರೈವೇಟ್ ಬಸ್ ಸ್ಟಾಪ್ ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಒಂದು ಸರ್ಕಲ್ ಅಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಇನ್ನೂ ಎಳ್ನೀರ್ ಅಂಗಡಿ ಓಪನ್ ಇದೆ, ಜನಗಳೆಲ್ಲ ಅಡ್ಡಾಡ್ತಾ ಇದ್ದಾರೆ. ಅಲ್ಲೆಲ್ಲ ಓಪನ್ ಇದಾವೆ ಇನ್ನು. ಶಿವಮೊಗ್ಗ ಬಂದ್ರೆ ನೀವು ಸೇಫ್ ಆಗಿದೆ, ಚಿಂತೆ ಬಿಟ್ಟಾಕಿ. ಯಾಕಂದ್ರೆ ಗೌರ್ಮೆಂಟ್ ಬಸ್ ಸ್ಟಾಪ್ ಇದೆ, ಮತ್ತೆ ಆ ಕಡೆ ಪ್ರೈವೇಟ್ ಬಸ್ ಸ್ಟಾಪ್. ಈ ಕಡೆ ಲಾಸ್ಟ್ ನೀವು ನಿಂತ್ಕೋಬಹುದು. ಇನ್ನೊಂದೇನಪ್ಪಾ ಅಂದ್ರೆ ಜನ ಇಲ್ದಿರೋ ಜಾಗದಲ್ಲಿ ಹೋಗ್ಬಿಟ್ಟು ನಿಂತ್ಕೊಳಕ್ ಹೋಗ್ಬೇಡಿ. ಅಲ್ಲಿ ಲಾಸ್ಟ್ ಅಲ್ಲಿ ಜನ ಯಾರು ಇರೋದಿಲ್ಲ ಅಂತ ನಿಂತ್ಕೊಳಕ್ ಹೋಗ್ಬೇಡಿ, ಅಷ್ಟೇ ನಿಮ್ ಸೇಫ್ಟಿ. ಅದಕ್ಕಾಗಿ ಹೇಳ್ತಾ ಇರೋದು. ನೋಡಿ ಎಷ್ಟು ಪೀಸ್ ಆಗಿದೆ ಈ ಒಂದು ಶಿವಮೊಗ್ಗ. ನೈಟ್ 11:15 ಆದ್ರೂ ಕೂಡ ತುಂಬಾ ಜನ ಇದ್ದಾರೆ. ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ನಾನು ಇಲ್ಲೇ ಇದ್ದೀನಿ, ಪೀಸ್ ಆಗಿ ಇಲ್ಲೇ ನಿಂತ್ಕೊಂಡಿದ್ದೀನಿ ನೋಡಿ, ಪೀಸ್ ಆಗಿ ಇಲ್ಲೇ ನಿಂತ್ಕೊಂಡಿದ್ದೀನಿ. ಇಲ್ಲಿ ಒಬ್ರು ಅಂಕಲ್ ಇದ್ರು, ಇವ್ರ ಜೊತೆ ಮಾತಾಡ್ಕೊಂತ ನಿಂತ್ಕೊಂಡಿದ್ದೆ. ಹಂಗೆ ಸುಮ್ಮನೆ ಖಾಲಿ ಮಾತಾಡ್ಕೊಂತ ನಿಂತ್ಕೊಂಡಿದ್ದೆ. ಅಂದ್ರೆ ಇವರು ಸೈಕಲ್ ಅಲ್ಲಿ ಏನೋ ತಗೊಬಂದಿದ್ದಾರೆ, ಅದೇನಂತ ಕೇಳೋಣ ಬನ್ನಿ. ನಾನು ಆಲ್ರೆಡಿ ಕೇಳಿದ್ದೀನಿ, ಬಟ್ ನಿಮಗೆ ಅವ್ರ ಬಾಯಿಂದನೇ ಮಾತಾಡ್ಸೋಣ ಓಕೆನಾ. ಅಂಕಲ್, ಅದು ನೀವು ಡೈಲಿ ಬರ್ತೀರಾ ಇಲ್ಲಿ? ಎಷ್ಟು ತಗೊಂತೀರಾ ಊಟಕ್ಕೆ? 50 ರೂಪೀಸಾ? ಏನೆಲ್ಲ ಇರುತ್ತೆ? ಕುಸ್ಕ, ಗೀ ರೈಸು, ಬೇಳೆ ಸಾಂಬಾರು. ತುಂಬಾ ದೂರದಿಂದ ಬರ್ತಾರಲ್ಲ ಅವ್ರು ತಗೊಂತಾರಲ್ವಾ? ಫ್ರೆಂಡ್ಸ್ ನೋಡಿದ್ರಲ್ವಾ, ತುಂಬಾ ದೂರದಿಂದ ಬರೋರು ಇಲ್ಲಿ ತಗೊಂತಾರೆ. ಜಸ್ಟ್ 50 ರೂಪಾಯಿ ಕೊಟ್ಟರೆ ಸಾಕು, ನಿಮ್ಗೆ ಇಲ್ಲಿ ಫುಡ್ ಸಿಗುತ್ತೆ. ಆ ಫುಡ್ ಅನ್ನ ತಿಂದು ಪೀಸ್ ಆಗಿ ಹೋಗಿ ನೀವೆಲ್ಲಾದ್ರೂ ಸ್ಟೇ ಮಾಡ್ಬೋದು. ಓಕೆ, ಬಟ್ ಅವರು ಇನ್ನೊಂದು ಹೇಳಿದ್ರು, ಏನಂತ ಗೊತ್ತಾ? ಇದು ಪ್ರೈವೇಟ್ ಬಸ್ ಸ್ಟಾಪ್ ಸೇಫ್ ಆಗಿದೆ, ಬಟ್ ನೀವು ಮಲ್ಕೊಳಕ್ ಹೋಗ್ಬೇಡಿ, ಡ್ರಿಂಕ್ಸ್ ಮಾಡ್ಕೊಂಡು ಮಲ್ಕೊಳಕ್ ಹೋಗ್ಬೇಡಿ. ಇಲ್ಲ ಸುಮ್ಮನೆ ಹಂಗೆ ಬಂದು ಇಲ್ಲಿ ಮಲ್ಕೊಂತೀನಿ ಅಂದ್ರೆ ಖಂಡಿತವಾಗ್ಲೂ ಮಲ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಿದ್ರೆ ಮಾಡಿಬಿಟ್ರೆ ಮುಗೀತು, ಸ್ವರ್ಗಕ್ಕೆ ಹೋಗಿರ್ತೀವಲ್ವಾ. ಆ ಟೈಮಲ್ಲಿ ಯಾರಾದ್ರೂ ಬಂದು ಜೇಬಿ ಕೈ ಹಾಕ್ಬೋದು ಓಕೆನಾ. ಅಂದ್ರೆ ಏನಾದ್ರೂ ಕಳ್ತನ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ದವರು. ಓಕೆ, ಅದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಮಲಗಿದಾರಲ್ವಾ, ಆ ತರ ಮಲಗಿದ್ರೆ ಮುಗೀತು ಕತೆ. ಇರಪರ ಫೋನು, ಪರ್ಸು, ಗಿರ್ಸು ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್, ಆ ಕಡೆ ಆಟೋ ಚಾಲಕರಿದ್ದಾರೆ, ಬನ್ನಿ
ಆಟೋ ಚಾಲಕರ ನೈಟ್ ದುಡಿಮೆ ಹೇಗಿದೆ ಅಂತ ಕೇಳೋಣ. ಬನ್ನಿ ನೋಡಿ ನಿಂತ್ಕೊಂಡಿದ್ದಾರೆ ಬ್ರದರ್ಸ್ಗಳು, ಬನ್ನಿ ಅವ್ರು ಮಾತಾಡ್ಸೋಣ. ಬ್ರೋ ಹಾಯ್ ಬ್ರೋ, ಇಲ್ಲಿ ನೈಟ್ ದುಡಿಮೆ ಹೆಂಗಿದೆ ನಿಮ್ಗೆ ಆಟೋದಲ್ಲಿ? ಆಟೋದ ದುಡ್ಮನೆ ಆಗ್ತಾ ಇಲ್ಲ ಇವಾಗ. ನೈಟ್ ಹೊತ್ತು ಕಾಯ್ತಾ ಇರ್ತೀವಿ, ಹಗ್ಲು ರಾತ್ರಿ ಮಾಡೋದ್ ಬಿಟ್ಟು ನೈಟ್ ನೀವು 24 ಅವರ್ಸ್ ಇರ್ತೀರಾ? 24 ನೈಟ್ ಅಂತ ನೈಟ್ ನೈಟ್ ಅಷ್ಟೇನಾ? ಮಾರ್ನಿಂಗ್ ಬೇರೆ ಇರ್ತಾರೆ? ಬೇರೆ ನಮ್ ನೈಟ್ ಡ್ಯೂಟಿ. ನೈಟ್ ಡ್ಯೂಟಿ 9 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ತನಕ ಇರ್ತೀವಿ. 9 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ತನಕ. ನೈಟ್ ಆಗುತ್ತಾ ದುಡಿಮೆ? ನೈಟ್ ಕಾಯ್ಬೇಕು, ಕಾಯ್ಬೇಕು. ಬಾಡಿಗೆ ಇರುತ್ತೆ. ಹಾ, ಕೆಲವರು 150 ರೂಪಾಯಿಗಳು 100 ರೂಪಾಯಿಗಳು ಚರ್ಚೆ ಮಾಡ್ತಾರೆ. ಬಾಡಿಗೆನೇ ಆಗಲ್ಲ. 10 ರೂಪಾಯಿ ಜಾಸ್ತಿ ಕೊಟ್ಟಂದ್ರೆ ಕೊಡಲ್ಲ. ನಾವು ಹಗ್ಲು ರಾತ್ರಿ ನಿದ್ದೆ ಬಿಟ್ಟು ಕಾಯ್ತಾ ಇರ್ತೀವಿ 10 ರೂಪಾಯಿ ಸಿಗುತ್ತೆ ಅಂತ. ಅಲ್ಲ ಬ್ರೋ, ಇಲ್ಲಿ ಮಾರ್ನಿಂಗ್ 4 ಗಂಟೆ 3 ಗಂಟೆ 2 ಗಂಟೆಗೆ ಜನ ಇರ್ತಾರಾ? ಜನ ಅಂದ್ರೆ ಬಸ್ಗಳು ಬಂದಾಗ ಇರ್ತಾರೆ. ಬಸ್ಸು ಈ ಕಡೆ ಲಾಂಗ್ ಬಸ್ಗಳು ಬಸ್ ಬಂದಾಗ ಜನ ಇರ್ತಾರೆ. ಬಸ್ ಬರ್ತಿರ್ತಾವ? ಅದೇ ಬರ್ತದೆ. ಇಲ್ಲ ಇರೋದೇ 3 ಗಂಟೆ 2 ಗಂಟೆ ಹಾ, ಈಗ ನೈಟ್ ರೇರು. ಬಸ್ ಇಲ್ಲ. ಹಾ, ಬಸ್ಗಳು ಬಂದಾಗ ಮಾತ್ರ ನಿಮಗೆ ಕಸ್ಟಮರ್ ಸಿಗೋದು, ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ಇಲ್ಲ. ಅಲ್ಲ ಬ್ರೋ, ಇವಾಗ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ ಎಷ್ಟು ತನಕ? 7 ಗಂಟೆ ತನಕ ಇರ್ತೀವಿ ನಾವು. 7 ಗಂಟೆ. ಎಷ್ಟು ದುಡಿಮೆ ಆಗ್ಬೋದು? ಒಂದು 1000 ರೂಪಾಯಿ ಮಾಡಿದ್ರೆ ಹೆಚ್ಚು ಸರ್. ಒಂದು 800-700 ರೂಪಾಯಿ ಅಂದ್ರೆ ಡೀಸೆಲ್ ಖರ್ಚು ತಗದಾ ಇಲ್ಲ ಅದನ್ನ ಸೇರ್ಸ ಎಲ್ಲ ಸೇರೆ. ಸೇರಿದ್ರೆ ಒಂದು 600-700 ರೂಪಾಯಿ ಉಳಿಬಹುದು. ಆದ್ರೆ ಇಲ್ಲ ಅಂತಂದ್ರೆ ಇಲ್ಲ. ಈಗ ಒಂದ್ ತಿಂಗಳಿಂದ ಒಂದು 400 ರೂಪಾಯಿ 500 ರೂಪಾಯಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಷ್ಟೇನಾ? ಪ್ರಿಪೇಡ್ ಆದಾಗಿಂದ ಗೌರ್ಮೆಂಟ್ ಅಲ್ಲೇ ಇಲ್ಲ. ಪ್ರಿಪೇಡ್ ಆದಾಗಿಂದ ಹಾ ಹಾ ಎಲ್ಲ ಗೌರ್ಮೆಂಟ್ ಇಂದ ಜನ ಇಲ್ಲಿ ಬರೋರು ಈಗ ಬರ್ತಾ ಇಲ್ಲ. Prepaid ಆದಾಗಿಂದ ಬಾಡಿಗೆ ವರ್ಕೌಟ್ ಆಗ್ತಿಲ್ಲ. ಏನು ಜನಗಳು ಓಡಾಡ್ತಿಲ್ಲ. ಓಡಾಡ್ತಿಲ್ಲ. 500 ರೂಪಾಯಿ 600 ರೂಪಾಯಿ ಬರೋದು ಕಷ್ಟ ಇದೆ. ಈಗ ರಾತ್ರಿ 2 ಗಂಟೆ ಈಗ ನೋಡ್ರಿ ಆಗಲಿ ಟೈಮ್. ಇಲ್ಲ 12 ಗಂಟೆ 9 ಗಂಟೆ ಹಾಕಿದ ಗಾಡಿ ಇನ್ನು ಬೋಣಿಗೆ ಮಾಡಿಲ್ಲ. ಗಾಡಿ 9 ಗಂಟೆ ಆದ್ರೆ ಇನ್ನು ಬೋಣಿಗೆ ಒಂದ್ ಬೋಣಿಗೆನೂ ಆಗಿಲ್ಲ. ನಿಮಗ್ ಬ್ರೋ ನಿಮ್ಗೂ ಆಗಿಲ್ವಾ? ಬೋಣಿಗೆ ಆಗಿಲ್ಲ. 9 ಗಂಟೆಯಿಂದ 12 ಗಂಟೆ ಆದ್ರೂ ಒಂದ್ ಬೋಣಿಗೆನೂ ಇಲ್ಲ. ಕಾಯ್ತಾ ಇದೀವಿ. ಕಾಯ್ತಾ ಇದೀವಿ ಅಷ್ಟೇ. ನೀವೇ ನೋಡಿಲ್ಲ ಇವಾಗ ಕಾಯ್ತಾರೆ. ಹಾ ಎಸ್ ನೋಡ್ದೆ. ಮತ್ತೆ ಆನ್ಲೈನ್ ಬಂದ್ಬಿಟ್ಟು ತುಂಬಾ ತೊಂದರೆ ಆಗಿದೆ ಸರ್. ರ್ಯಾಪಿಡೋ ಹಾ, ಕಮ್ಯೂಟು ಅಂತ ಬಂದ್ಬಿಟ್ಟು ತುಂಬಾ ತೊಂದರೆ ಆಗಿದೆ. ಯಾವ್ದು ಬಾಡಿಗೆ ಎಲ್ಲ ಆನ್ಲೈನ್ ಬಾಡಿಗೆ ಮಾಡ್ತಾರೆ. 30 ರೂಪಾಯಿ ಮೀಟರ್ ಇಲ್ಲ 40 ರೂಪಾಯಿ ಬೀಳುತ್ತೆ. 30 ರೂಪಾಯಿ ಲೆಕ್ಕಾಚಾರ ಕೊಡ್ತಾರೆ. ಅದ್ಮೇಲೆ ಲಾಸ್. ವರ್ಕೌಟ್ ಆಗಲ್ಲ. ಏನು ಮಾಡಂಗಿಲ್ಲ. ಮಾಡ್ಬೇಕಲ್ಲ ಅಂತ ಮಾಡ್ತೀವಿ. ನಾನಿವಾಗ ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಬಂದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಪೀಸ್ ಆಗಿ ಜನಗಳು ಮಲ್ಕೊಂಡಿದ್ದಾರೆ. ಇಲ್ಲಿ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಕೂಡ ಜನಗಳು ಎಲ್ಲ ಮಲ್ಕೊಂಡಿದ್ದಾರೆ. ಕೆಲವೊಬ್ರು ಮೊಬೈಲ್ ನೋಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ. ಅಲ್ಲಿ ಕೂಡ ಎಲ್ಲ ಜನಗಳು ಮಲ್ಕೊಂಡಿದ್ದಾರೆ. ಅಲ್ಲಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ನೋಡಿ. ಅಂದರೆ ಈ ಒಂದು ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಜನಗಳು ಇದ್ದೇ ಇರ್ತಾರೆ, ಮಾರ್ನಿಂಗ್ವರೆಗೂ ಇರ್ತಾರೆ. ಫ್ರೆಂಡ್ಸ್, ಇವಾಗ ಟೈಮು 2:15 ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನ್ಯೂಸ್ ಪೇಪರನ್ನು ಯಾವ ಥರ ಜೋಡಿಸಿದ್ದಾರೆ ಅಂತ. ಏನಕ್ಕೆ ಗೊತ್ತಾ, ಇದನ್ನು ಜೋಡಿಸ್ಕೊಂಡು ಇವಾಗ ಬೇರೆ ಕಡೆ ಕೊರಿಯರ್ ಮಾಡ್ತಾರೆ, ಬೇರೆ ಕಡೆ ಕಳಿಸ್ತಾರೆ. ಹಂಗಾಗಿ ಇದನ್ನೆಲ್ಲ ಹೆಂಗೆ ಜೋಡಿಸಿದ್ದಾರೆ ನೋಡಿ, ಕ್ಲೀನಾಗಿ ಜೋಡಿಸಿಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡ್ಬೋದು ಜನಗಳು ಇದ್ದಾರೆ, ಸ್ವಲ್ಪ ಜನಗಳು ಇಲ್ಲಿದ್ದಾರೆ. ಅಲ್ಲಿ ನೋಡಿ ನ್ಯೂಸ್ ಪೇಪರನ್ನು ಯಾವ ಥರ ಜೋಡಿಸಿಟ್ಟಿದ್ದಾರೆ ಅಂತ. ಇವಾಗ ಟೈಮ್ ಬಂದುಬಿಟ್ಟು 2:15 ಆಗಿದೆ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಜನ ಮಲ್ಕೊಂಡಿದ್ದಾರೆ. ಇಲ್ಲಿ ಕೂಡ ಲೈನ್ ಹಿಡಿದು ಮಲಗಿದ್ದಾರೆ ನೋಡಿ. ಸಿಂಗಲ್ ಪರ್ಸನ್ಸ್ ಮಲಗಿದ್ದಾರೆ. ಬಟ್ ಎಷ್ಟು ನಿಶಬ್ದವಾಗಿದೆ ನೋಡ್ಬೋದು ನೀವು. ಈ ಕಡೆ ಗೌರ್ಮೆಂಟ್ ಬಸ್ ಸ್ಟಾಪ್ ಎದುರುಗಡೆ ಜನಗಳೆಲ್ಲ ನಿಂತ್ಕೊಂಡಿದ್ದಾರೆ. ಇಲ್ಲಿ ವೆಹಿಕಲ್ಸ್ಗಳೆಲ್ಲ ತಿರುಗಾಡ್ತಾ ಇದ್ದಾವೆ. ಭಯ ಏನು ಆಗೋದಿಲ್ಲ. ಪ್ರೈವೇಟ್ ಬಸ್ ಸ್ಟಾಪಲ್ಲೂ ಕೂಡ ಜನಗಳಿದ್ದಾರೆ. ಬಸ್ ಸ್ಟಾಪಲ್ಲಿ ಕೂಡ ಜನಗಳಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಅಲ್ಲಿ ಕೂಡ ಬೇರೆ ಕಡೆ ಟ್ರಾವೆಲಿಂಗ್ ಮಾಡೋರು ಕೂಡ ಅಲ್ಲಿ ಕುತ್ಕೊಂಡಿದ್ದಾರೆ. ಮತ್ತೆ ಕೆಲವೊಬ್ರು ಮಲ್ಕೊಂಡಿದ್ದಾರೆ. ಭಯ ಏನು ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ಬಸ್ ಸ್ಟಾಪಲ್ಲಿ ತೋರ್ಸೋಕ್ಕೂ ಕೂಡ ಏನೂ ಇಲ್ಲ. ಫುಲ್ ಸೈಲೆಂಟ್ ಆಗಿದೆ ವಾತಾವರಣ, ಪೀಸ್ ಆಗಿದೆ, ಸೈಲೆಂಟ್ ಆಗಿದೆ. ಅಲ್ಲಿ ಕೂಡ ನಾನು ನಿಮಗೆ ಇವಾಗ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇವಾಗ ನಾನು ಗೌರ್ಮೆಂಟ್ ಬಸ್ ಸ್ಟಾಪ್ ಒಳಗಡೆ ಬಂದಿದ್ದೀನಿ. ಇಲ್ಲಿ ಇಬ್ರು ಬ್ರದರ್ಸ್ ಕುತ್ಕೊಂಡಿದ್ದಾರೆ. ಬಟ್ ಅವಾಗ್ಲಿಂದ ಅವರು ಇಲ್ಲೇ ತಿರುಗಾಡ್ತಿದ್ದಾರೆ. ಬಟ್ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಕೇಳೋಣ ಬನ್ನಿ. ಬ್ರೋ, ಯಾವ ಕಡೆ ಹೋಗೋರು? ಆನವಟ್ಟಿನ? ನೀವು ಆನವಟ್ಟಿಲಿ ಯಾವುದು ಊರು? ನಾವು ಆನವಟ್ಟರೆ.
ಆನವಟ್ಟಿಲಿ ಬಾರಂಗಿ ಗೊತ್ತಾ? ಹಾ, ಗಿಣಿವಾಳ. ಎಸ್, ಅಲ್ಲಿಯವ್ರು ನಾವು. ಲಕ್ಕೋಳರ ಮಕ್ಕಳ್ಳಿ. ಯಾವ ಕಡೆ ಕೆಲ್ಸಕ್ಕೆ ಹೋಗಿದ್ರಾ? ಇವಾಗ ಯಾವ್ದು ಬಸ್ ಇಲ್ಲ. ಗೌರ್ಮೆಂಟ್ ಬಸ್ಸಿಗೆ ಹೋಗಿ ಪೀಸ ಮಲ್ಕೊಳ್ಳಿ. ಇಲ್ಲ, ಈಗ ಆ ಕಡೆಯಿಂದ ಬರುತ್ತೆ 4:30ಗೆ. ಹಾ, ಆನೋಟಿ ಲಾಸ್ಟ್. ಗೈಸ್, ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗಿದೆ. ನಂಗೆ ಮಾತ್ರ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿದ್ದಾವೆ. ನೀವು ನೋಡ್ತಾ ಇರ್ಬೋದು, KSRTC ಬಸ್ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ. ಜಸ್ಟ್ ಏನಾದರೂ ಓಪನ್ ಇದ್ದರೆ ಒಳಗಡೆ ಹೋಗಿ ಸಿಸ್ಟಮ್ ಮಲ್ಕೊಂಡ್ಬಿಡ್ತಿದೆ ಪೀಸಾಗಿ. ಎಲ್ಲ ಲಾಕ್ ಮಾಡಿದ್ದಾರೆ. ಒಳಗಡೆ ಡ್ರೈವರ್ಸು ಕಂಡಕ್ಟರ್ ಇರ್ತಾರೆ, ಬಟ್ ಲಾಕ್ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ. ಆ ಕಡೆ ಹೊರಗಡೆ ಪ್ರೈವೇಟ್ ಬಸ್ ಸ್ಟಾಪ್ ಕಡೆ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾಯಿದೆ, ಅಂದರೆ ವೆಹಿಕಲ್ ಸೌಂಡ್ ಆಗ್ತಾಯಿದೆ. ಬನ್ನಿ ಆ ಕಡೆ ಹೋಗೋಣ. 4 ಗಂಟೆ ಆಗಿದೆ, ಸಿಕ್ಕಾಪಟ್ಟೆ ನಿದ್ದೆ ಬಂದಿದೆ. ನನ್ನ ಬುಜ್ಜಿ ಒಳಗಡೆ ಸ್ಟಾಪ್ ಮಾಡಿದ್ದೀನಿ. ನಾನಿವಾಗ ಗೌರ್ಮೆಂಟ್ ಬಸ್ ಸ್ಟಾಪಿಂದ ಪ್ರೈವೇಟ್ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ. ನೋಡ್ಬೋದು, ಸೈಲೆಂಟಾಗಿದೆ ಶಿವಮೊಗ್ಗ ಬಂದುಬಿಟ್ಟು. ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ರಿಸ್ಕ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀನಿ, ನಿದ್ದೆಗಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನಿಮ್ಮ ಸಪೋರ್ಟಿಗೋಸ್ಕರ. ಗೈಸ್, ನೀವು ಸಪೋರ್ಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಮತ್ತು ವೀಡಿಯೋನ ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನೋಡಿ, ತುಂಬಾ ದೂರದಿಂದ ಬರ್ತಾರಲ್ವಾ, ತುಂಬಾ ದೂರದಿಂದ ಬಂದು ಇಲ್ಲಿ ಇಳ್ಕೊಂಡು ನೆಕ್ಸ್ಟ್ ಬೇರೆ ಬಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ತುಂಬಾ ಹೊಟ್ಟೆ ಹಸ್ತಿರುತ್ತೆ. ಆ ಟೈಮಲ್ಲಿ ಇಲ್ಲಿ ಹೋಟೆಲ್ ಯಾವುದು ಓಪನ್ ಇರೋದಿಲ್ಲ, ಟೀ ಸ್ಟಾಲ್ ಮಾತ್ರ ಓಪನ್ ಇರ್ತವೆ. ಆದ್ರೆ ಇಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳು ನೋಡಿ ಓಪನ್ ಇದಾವೆ. ಇಲ್ಲಿ ಅಂಗಡಿ ಓಪನ್ ಇದೆ, ಅಲ್ಲಿ ಓಮಿನಿಯಲ್ಲಿ ಬಂದಿದ್ದಾರೆ ನೋಡಿ. ಅಲ್ಲಿ ಕೂಡ ಫುಡ್ ಖಾಲಿ ಆಯ್ತು ಅನ್ಸುತ್ತೆ, ತಗೊಂಡು ಹೋಗ್ತಾ ಇರ್ಬೋದು. ಓಕೆನಾ, ಅಲ್ಲಿ ಕೂಡ ಓಪನ್ ಇಟ್ಟಿದ್ದಾರೆ ನೋಡಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಟೈಮ್ ಬಂದ್ಬಿಟ್ಟು 4:15 ಆಗಿದೆ ಇವಾಗ ನೋಡಿ. ಆದರೂ ಕೂಡ ಜನಗಳು ಅಷ್ಟೇನಿಲ್ಲ ಇಲ್ಲಿ. ಒಬ್ಬರು ಬ್ರದರ್ ಕೂತ್ಕೊಂಡಿದ್ದಾರೆ, ಅಲ್ಲಿ ಮಲಗಿದ್ದಾರೆ. ಅಲ್ಲಿ ಯಾರೋ ಮೇಡಮ್ ಬರ್ತಾ ಇದ್ದಾರೆ, ಬಟ್ ಅಷ್ಟೇನು ಜನ ಇಲ್ಲ. ಈ ಕಡೆ ತಿರುಗಿದ್ರೆ ಇಲ್ಲಿ ಕೂಡ ಒಬ್ರು ಮೇಡಮ್ ಇದ್ದಾರೆ, ಬಟ್ ಅಲ್ಲಿ ಒಬ್ರು ಇದ್ದಾರೆ ಅಷ್ಟೇ. ಅದು ಬಿಟ್ರೆ ಇಲ್ಲಿ ಯಾವುದೇ ರೀತಿ ಬಸ್ಗಳು ರನ್ನಿಂಗಲ್ಲಿಲ್ಲ. 4:15 ಆದರೂ ಕೂಡ ಆ ಕಡೆ ಮಾತ್ರ ಬಸ್ಗಳು ರನ್ನಿಂಗಲ್ಲಿದ್ದಾವೆ ಮತ್ತು ಜನಗಳಿದ್ದಾರೆ. ಅಂಗಡಿ ಕ್ಲೋಸ್ ಆಗುವಾಗೂ ನಾನು ಇಲ್ಲೇ ಇದ್ದೆ, ಇವಾಗ ಓಪನ್ ಆಗ್ತಾ ಇದೆ. ಓಪನ್ ಆಗುವಾಗ್ಲೂ ಕೂಡ ಇಲ್ಲೇ ಇದ್ದೀನಿ ನೋಡಿ. ಒಂಚೂರು ನಿದ್ದೆ ಮಾಡಿಲ್ಲ, ಕಣ್ಣು ಮಾತ್ರ ಸಿಕ್ಕಾಪಟ್ಟೆ ನೋಯ್ತಾ ಇದಾವೆ. ಫೈನಲಿ ನನಗೆ ನಿದ್ದೆ ಮಾಡಿಲ್ಲ ಅಲ್ವಾ, ಹಂಗಾಗಿ ಕಣ್ಣು ಸಿಕ್ಕಾಪಟ್ಟೆ ನೋಯ್ತಾ ಇದೆ. ಹಂಗಾಗಿ ಸ್ಪೆಂಡ್ ಹಾಕಿದ್ದೀನಿ ನೋಡ್ಬೋದು. ಇವಾಗ ಹೋಗಿ ಮಲಗಿದೆ ಅಂದರೆ ಪೀಸಾಗಿ 10 ಗಂಟೆ ತನಕ ಎದ್ದೇಳೋದಿಲ್ಲ, ಬಟ್ ಎದ್ದೇಳಲೇಬೇಕಾಗುತ್ತೆ. ರೀಸನ್ ಏನಪ್ಪ ಅಂತಂದರೆ ವೀಡಿಯೋಸ್ಗಳು ಎಡಿಟ್ ಮಾಡೋವಿದ್ದಾವೆ. ಹಂಗಾಗಿ ಇವಾಗ ಒಂದು ಬಸ್ ಬಂತು, ಹೊಳೆಹೊನ್ನೂರು, ಚನ್ನಗಿರಿ, ನೆಲ್ಲೂರು, ದಾವಣಗೆರೆ, ಅಂಕಣ, ತಿರುಗಿ ಬಂದಿದೆ ನೋಡಿ. ಬಸ್ಗೆ ಹತ್ತಾ ಇದ್ದಾರೆ. ಇವಾಗ ಒಂದೊಂದೇ ಬಸ್ ಚಾಲು ಆಗ್ತಾ ಇದ್ದಾವೆ. ಇನ್ನು ಮುಂದೆ ಗದ್ದಲ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗಿದೆ. ನಾನು 6 ಗಂಟೆ ಅಂತ ಹೇಳಿದ್ದೆ, ಬಟ್ ಇವಾಗ ಟೈಮ್ 5 ಗಂಟೆ ಆಗಿದೆ, ಮನೆಗೆ ಹೋಗ್ಬೇಕು. ಹಂಗಾಗಿ ಫ್ರೆಂಡ್ಸ್, ನಿನ್ನೆ ನೈಟ್ ನಾನು 10:15 ಬಂದವನು. ಇವಾಗ ಪ್ರೆಸೆಂಟು 5 ಗಂಟೆ ತನಕ ಇಲ್ಲೇ ಇದ್ದೀನಿ. ನಾನು ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲೇ ಇದ್ದೀನಿ. ಓಕೆನಾ, ಇದು ನೀವು ಸಪೋರ್ಟ್ ಮಾಡ್ತೀರಾ, ವಿಡಿಯೋಕ್ಕೆ ಲೈಕ್ ಮಾಡ್ತೀರಾ, ವಿಡಿಯೋ ಇನ್ನೂ ವ್ಯೂಸ್ ಆಗಬೇಕು. ಏನು ಗೊತ್ತಾ, ನಾವು ಚಾಲೆಂಜ್ ತಗೊಂಡ್ರೆ ಮುಗೀತು, ಕಂಪ್ಲೀಟ್ ಮಾಡಲೇಬೇಕು. ಕಂಪ್ಲೀಟ್ ಮಾಡ್ಲಂಗೆ ಹೋಗೋದೇ ಇಲ್ಲ. 5 ಗಂಟೆ ಆಗಿದೆ, ಮನೆ ಹೋಗೋದ್ರಲ್ಲಿ 6 ಗಂಟೆ ಆಗುತ್ತೆ ಗೈಸ್. ಓಕೆನಾ, ಇವಾಗೆಲ್ಲ ವೆಹಿಕಲ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ನೋಡ್ಬೋದು. ಆ ಕಡೆ ಎಲ್ಲ ವೆಹಿಕಲ್ಸ್ಗಳು ಸ್ಟಾರ್ಟ್ ಆಗ್ತವೆ. ಜನಗಳು ಹಂಗೆ ಒಬ್ಬೊಬ್ಬರೇ ಜನಗಳು ಬರ್ತಾ ಇದ್ದಾರೆ ಇವಾಗ. ಓಕೆ, ವಿಡಿಯೋನ ಎಂಡ್ ಮಾಡ್ತೀನಿ ಗೈಸ್. ನಾ ಇಲ್ಲಿಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಹೆಚ್ಚಿನ ವಿಡಿಯೋಸ್ಗಳನ್ನ ತಗೊಂಡ್ ಬರ್ತಾ ಇರ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಎಲ್ಲಿಂದ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ವಿಡಿಯೋ ಯಾವ ತರ ತರಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಹಾಕಿ, ಆದಷ್ಟು ಟ್ರೈ ಮಾಡ್ತೀನಿ ಗೈಸ್. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಗೈಸ್. ಕಷ್ಟಪಟ್ಟು ನಿದ್ಗೆಟ್ಟು ವಿಡಿಯೋ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಆಗಿ. ಬಾಯ್, ಮತ್ತೆ ಸಿಗೋಣ, ಬಾಯ್ ಗೈಸ್. ಟೈಮ್ 5 ಗಂಟೆ ಆಗಿದೆ, ಅಲ್ಲಿ ಮೇಲೆ ಕಾಣ್ತಾ ಇದೆ ಅಲ್ವಾ. ಓಕೆ, ಇವಾಗ 5:06 ಆಗಿದೆ. ನಾನು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. 5:06 ಆಗಿದೆ, ಮನೆ ಕಡೆ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್.